ಕಾಡಿನಲ್ಲಿರುವ ದುಷ್ಟ ಮೃಗಗಳಿಗಾದರೂ ಶಾಂತಿ ಉಂಟು. ಹುತ್ತದಲ್ಲಿ ವಾಸ ಮಾಡುವ ವಿಷಸರ್ಪಗಳಿಗುಂಟು ಶಾಂತಿ. ಆದರೆ ನಿನ್ನ ಜನಕದಕ್ಕಿಲ್ಲ ನನ್ನಲ್ಲಿ ಶಾಂತಿ. ಮಾತನಾಡಬೇಕಾದ ಸಂಭವ ಉಂಟು. ಮಾತನಾಡಿ ನಿಮ್ಮ ಮಹಾದೇವಿ. ಮರಳುಗೊಳಿಸಿ ಕರೆಯುತ್ತಿದೆ ಮತ್ತೊಂದು ನಾದ. ಆ ಕಿನ್ನರಿಯ ಕೈ ಬುರುಡಿಯಲ್ಲಿನ ಗೀತವು ನನ್ನನ್ನು ದಕ್ಷ ಲೋಕದ ಕಡೆಗೆ ಅದು ಗೀತವಲ್ಲ, ನಿನ್ನ ಆತ್ಮವನ್ನು ಸುತ್ತುಕೊಟ್ಟು ಸೆಳೆಯುತ್ತಿರುವ ಕಾಲದಾಸ. ಯಾವ ಭಾಷೆವಾದರೇನು? ತಂದೆಯ ಮನೆಯೆಂದರೆ ಚಿಕ್ಕಂದಿನಿಂದಲೂ ಬೆಳೆದ ನಿವಾಸ. ಹೆಣ್ಣು ಮಕ್ಕಳಿಗೆ ಅದಕ್ಕಿಂತಲೂ ಪ್ರಿಯವಾದ ಸ್ಥಳವಿಲ್ಲ. ಅದಕ್ಕಾಗಿ ನಾನು ದಕ್ಷಿಣಕ್ಕೆ ಹೋಗಲೇಬೇಕು. ನಮ್ಮಲ್ಲಿನ ವಿರೋಧವು ನಿನ್ನ ತಂದೆಗೆ ಅಪಾರವಾಗಿರುವುದು. ತಾನು ಆಗಿನ ಹೊಟ್ಟೆಯನ್ನು ತಾನೇ ತಿನ್ನುವ ಕ್ರೂರ ಸರ್ಪದಂತೆ ನನ್ನನ್ನು ಜಾಮಾತನೆಂದು ತಿಳಿಯದೆ ಕೃತ ವೈರವನ್ನು ಗಳಿಸಿರುವನು ನಿನ್ನ ತಂದೆ. ಆಹಾ, ಇದು ನನ್ನನ್ನು ಕಳುಹಿಸಬಾರದೆಂದು ಆಡುತ್ತಿರುವ ಬಯಲಾಡಂಬರದ ಮಾತಿನ ನನ್ನ ತಂದೆಗೆ ನಿಮ್ಮಲ್ಲಿ ಅಪಾರವಾದ ಪ್ರೇಮವಿರುವುದು ಸ್ವಾಮಿ. ರಾಜೇಶ್ವರಿ, ಇದುವರೆಗೂ ನಿನ್ನ ಮನನೋಯುವುದನ್ನು ನಿಧಾನಿಸಿದೆ. ಕೇಳು, ನಿನ್ನೆಯ ಸತ್ಯಯಾಗ ಸಮಾರಂಭದಲ್ಲಿ ಮನಬದಲಾಯಿತು. ದೇವರಿಗೆ ಮನಬದಲಾಯಿತೆ. ಹಾಗಾದ್ರೆ ನಿಮಗಾದ ಅಗ್ರಪೂಜೆಯನ್ನು ನೋಡಿ ಸಂತೋಷ ಪಡಲಿಲ್ಲವೇ ನನ್ನ ತಂದೆ ದಕ್ಷ ದೇವ? ಏನು ಸಂತೋಷ ಪಟ್ಟರೆ ನಿನ್ನ ಜನಕನಿದ್ದಾಸೆಯನ್ನು ಜೀವಾತ್ಮವನ್ನು ಸುತ್ತಕೊಂಡು ನಿಷ್ಠೂರವಾಗಿ ನಾಟಕವಾದ ಆಚರಣೆಯಾದ ಭಯಂಕರವಾದವನಾಗಿದ್ದನು. ತಂದೆ ಮಾತಿಗೆ ಬೇಸರವಾಗದೆ ಉತ್ತಮ. ಬಯಲಾಡಂಬರದ ಮಾತಿಗೆ ಬೇಸರವೇ ಭೂತೇಶ್ವರಿ. ಬೆಂದಿದೆ ನಡೆಯು ಆ ಭವ್ಯ ತತ್ವಯಾಗದ ಪುಣ್ಯ ಪುರುಷರ ಮಧ್ಯದಲ್ಲಿ ಬೆಂದಿಕ್ಕುವ ಸಮಿತ್ತಗಳ ಅಗ್ನಿ ಜ್ವಾಲೆಯಂತೆ ನನ್ನನ್ನು ಹೊರಡುತ್ತಿದ್ದ ದೇವಮಂತ್ರಕ ಸುನಾದಕ್ಕೆ ನಿನ್ನ ತಂದೆ ವಿಷಮಯ ಜ್ವಾಲೆ ಮಾತುಗಳು ಉಕ್ಕಿ ಬರುತ್ತಿದ್ದ ಆ ಮಂಗಳಕರ ನಾಮವನ್ನೇ ಸತಿ ಮೃಗುವಲ್ಲದೆ ಮತ್ಯಾವನನ್ನು ಮಾತನಾಡುತ್ತಿರಲಿಲ್ಲ. ಆದರೆ ನಿನ್ನಲ್ಲಿನ ಬಾಂಧವ್ಯದ ಪ್ರೇಮವು ನನ್ನನ್ನು ಮೌನವಾಗಿ ಕುಳಿತಿರುವ ದಿವ್ಯ ಸಾರಿಯಲ್ಲಿ ಇಂತಹ ಅನಿವಾರ್ಯಗಳು ಒಂದು ಸಂಸಾರದಲ್ಲಿ
ಅವುಗಳನ್ನು ಬಾಂಧವ್ಯದ ಮಮತೆಯಿಂದ ಸರಿಪಡಿಸಿಕೊಳ್ಳಬೇಕು. ಜಗತ್ತಿನ ಸಂಸಾರ ಚಕ್ರದ ಒಡೆಯನಾದ ನೀವೇ ಹೀಗಾಗಬೇಕು. ನಿನ್ನ ಇದರ ಮಾಡಿದ ಶಂಕರ ಆದರೆ ನಿನ್ನ ಜನಕ ದಕ್ಷ ದೇವನ ಅರಿಯಲಾಗದು ನಮ್ಮದಾಗಿ ಅಲ್ಲಿಂದ ಉಂಟಾದ ಗಾಯಗಳನ್ನು ಸಹಿಸಲಾಗದೆ ನನ್ನ ಮೊದಲ ವಾಕ್ಯವು ದೇವಿ ಇದನ್ನು ತಿಳಿದ ದಕ್ಷ ದೇವರು ಪಾಸಾನಂದೇ ಮಾಡಿ ತನ್ನ ಗುರುದೇವರನ್ನು ಮಾತನಾಡಿದ್ದ ಅವಿವೇಕಿಯಾದ ತಂದೆಗೆ ವಿವೇಕವನ್ನು ಹೇಳಲಾದರೂ ಒಂದೇ ಮಾತಿದ್ದಾರೆ. ನಾನು ದಕ್ಷಿಣಕ್ಕೆ ಹೋಗಬಾರದೆ. ಸತಿ ಮಗಲ್ಲಿ ದಕ್ಷ ದೇವರಿಗೆ ನಿನ್ನ ಮಾತು ಹಿತವಾಗಿ ತೋರುವುದಿಲ್ಲ. ಅಲ್ಲದೆ ನೀನಲ್ಲಿಗೆ ಹೋದರೆ ನಿನಗಾಗಿ ತಪ್ಪದು ತಂದೆ ನಿರಾಕರಿಸಿದರೆ ಏನಾಯಿತು? ತಾಯಿಯಾದ ವೇದವತಿಯರು ಅಲ್ಲದೆ ನನ್ನ ಹಿರಿಯ ಸಹೋದರಿಯರಾದ ರೇವತಿ ಪುಷ್ಪತಿಯರು ನನ್ನನ್ನು ಆಶ್ರಯಿಸುವುದಿಲ್ಲವೇ? 7 ನಗರಾಜ ಪ್ರಯಾಣಕ್ಕೆ ಸಿದ್ಧನಾಗು.
ಮಹೇಶನ ರಾಣಿ ನೀನೆಂದು ಮಹಾಯಜ್ಞವನ್ನು ಬಯಸದಿರು ರಾಜರಾಜೇಶ್ವರಿ ಮಹಾಯಜ್ಞಗಳ ಫಲವಿಲ್ಲ ಮಹಾಯಜ್ಞಗಳ ಫಲವಿಲ್ಲ ಮಹಾಮರಾಂತ ನಿನ್ನ ಪಿತ ದಕ್ಷ ಯಜ್ಞಕ್ಕೆ ಹೋಗದಿರುತ್ತಾಯೇ ಸತಿ ಎಚ್ಚರ ನನ್ನ ಜೀವನದ ತೂಕಧಾರಕ ಅವನೇ ಅವನೇ ಆ ಶರೀರವಾಣಿಯನ್ನು ನುಡಿದಿರುವ ಆತ್ಮವನ್ನಮೂರ್ತಿ ನನಗೆ ಹಾನಿ ಬರುವುದೆಂದು ಮಾತನಾಡದೆ ಮೌನವಾಗಿ ಕುಳಿತಿರುವ ನಿಮ್ಮ ದೇವನು ನನಗುಂಟೆ ಹಾನಿ ವಿಪಕ್ಷದೇವನಲ್ಲಿ ಅಥವಾ ಮತ್ತೊಬ್ಬ ದೇವರಲ್ಲಿ ಬ್ರಹ್ಮ ವಿಷ್ಣು ರುದ್ರೇಶ್ವರ ಸದಾ ವಿಶ್ವವನ್ನು ಒಟ್ಟುಗೂಡಿಸಿ ಮಾಡಿದ ನನಗೆ ಧಿಕ್ಕಾರವೇ ಅಥವಾ ನನ್ನ ಪತಿಯಾಗಿ ನಿನಗೆ ಧಿಕ್ಕಾರವೇ? ನನಗೆ ನಾನನ್ನೇನು ಕೊಡು ನನಗೆ ನಾನನ್ನೇನು ಕೊಡು ಕನಸನ್ನಿಂದ ನನ್ನನ್ನು ಹೋಗೆಂದು ಹೇಳುತ್ತಿರುವೆಯಾ? ಕನಸನ್ನೇ ಬೇಡ ಸುಮತಿ, ನನಗೆ ಕನಸು ಇರಲಿ ಇರಲಿ, ಅದನ್ನೇ ಮಹಾ ಆಶೀರ್ವಾದವನ್ನು ತಿಳಿದು ನಾನು ಈಗಲೇ ದಕ್ಷಿಣ ಲೋಕಕ್ಕೆ ಹೋಗಲು ಸಿದ್ಧಳಾಗಲು. ಕುಮಾರನಂದೀಶ್ವರ ಕುಮಾರನಂದೀಶ್ವರ ನಂದೀಶ್ವರ, ಅನಾದಿಕೋಟಿ ಭಕ್ತ ಮೃಂಗಿಗಳನ್ನು ಇಲ್ಲಿಗೆ ಬರಮಾಡಿ ನಾನೀಗ ದಕ್ಷಿಣ ಲೋಕದ ಮಹೋತ್ಸವಕ್ಕೆ ಹೋಗಬೇಕಾಗಿರುವುದು. ಸ್ವಾಮಿ ಸ್ವಾಮಿ ಸ್ವಾಮಿ
ದಯಮಾಡಿ ಬರಬೇಕು. ವಿಠಲನ ಪೂರ್ತ ಸುಠನಿಂದ ಒಂದು ಪುಟ ಸನ್ಮಾನ. ಬನ್ನಿ, ಅಂಗರಣ ಎಲ್ಲ ಬರಬೇಕು. ಕಲಾವಿಮಾನ ನಾಲ್ಕು ಇನ್ನೂ ಮುಗ್ದಿಲ್ಲ, ಇನ್ನೂ 2 ಸೀನು ಅದ್ಭುತವಾಗಿದೆ. ದಯಮಾಡಿ ನೋಡ್ಕೊಂಡು ಹೋಗ್ಬೇಕಾಗಿ ವಿನಂತಿ. ಮಹೇಶಣ್ಣ, ಪುರುಷೋತ್ತಮಣ್ಣ, ಅಂಗರಣ ದಯಮಾಡಿ ಬೆಳಿಗ್ಗೆ ಬರೋ, ಬೇಗನೆ, ಟೈಮ್ ಇಲ್ಲ. ಹಾಗೆ ನಾಳೆ ಕುರುಕ್ಷೇತ್ರ ನಾಟಕವನ್ನು 12 ಗಂಟೆಗೆ ಕನಕಗೌಡ ಮರಳ ಶ್ರೀಮಠ ಕಲಾವಿದರು ಅಭಿನಯಿಸ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಆಯಿತು, ದೂರದಿಂದ ಬರೋದು ಸ್ವಲ್ಪ ದಯಮಾಡಿ ಕಲಾಭಿಮಾನಿಗಳು ಅನುಸರಿಸ್ಕೋಬೇಕು. ಮಂಡ್ಯದವರು ಲೇಟಾಗಿ ಬರ್ತಾರೆ, ದೂರ ಮಾಡೋಕ್ಕಾಯ್ತದ. ಬನ್ನಿ ಬೇಗ. ಆಯ್ತು, ನಾನು
ದಕ್ಷನು ಈಗಾಗಲೇ ಪರಮೇಶ್ವರನನ್ನು ಕೊಲ್ಲಲು ಭೃಗುವಿನೊಡನೆ ಸೇರಿ ಯಾಗಶಾಲೆಯನ್ನು ರಚಿಸಿರುವನು. ಸಕಲ ದೇವತೆಗಳನ್ನು ಒಟ್ಟು ಸೇರಿಸಬೇಕೆಂದು ಕುತಂತ್ರಗಳನ್ನು ಹೂಡಿ ವಿಷ್ಣುವೇ ಮೊದಲಾದ ದೇವತೆಗಳು ಮತ್ತು ಶಿವಭಕ್ತ ಶಿಖಾಮಣಿ ದದೀಚಿ ದೇವನನ್ನು ಕರೆತರಲು ತನ್ನ ಸಹಮಿತ್ರನಾದ ಜಾಲಪ್ರಭನನ್ನು ಕಳಿಸಿರುವನು. ಆದ್ದರಿಂದ ನಾನೀಗಲೇ ಹೋಗಿ ಮುಂದಾಗುವ ದಕ್ಷ ಯಜ್ಞದ ವಿಚಾರವನ್ನು ಆಲೋಚಿಸುವೆನು. ಮಹಾದೇವ ಗಿರಿಜಾವರ ಕಮಲಧರವರ
ಏ ದಕ್ಷ ಬ್ರಹ್ಮನು ಆನಂದಾಡುವ ಪ್ರಭುದೇವನೇ ಭಾವನಾಗಲು ಗೌರಿ ಕ್ಷಮಿಸಿರುವೆನು. ಎಚ್ಚರಿಕೆ. ದಕ್ಷ ಒಂದು ಭಯಂಕರವಾದ ಕಾಡಿನಲ್ಲಿ ಒಂದು ಪ್ರವಾಹದಂತೆ ಹರಿಯುವ ನದಿಗಳೆರಡು ತನ್ನಿಚ್ಛೆಯ ಬಂದಂತೆ ದನಗಳನ್ನು ಕೆಡಿಸಿಕೊಂಡಂತೆ ಪ್ರಭು ದಕ್ಷರಗಳೆಂಬ ಈ ನದಿಗಳೆರಡು ಇನ್ನೊಬ್ಬರ ದನಗಳನ್ನು ಕೆಡಿಸಿಕೊಂಡು ನಾಶ ಹೊಂದಬೇಡಿ. ನೋಡ್ತಾರೆ ಯಾವ ನಾವೇನು ತನ್ನ ಧರ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕೆಂಬ ಅಭಿಲಾಷೆಯಿಂದ ಒಂದು ದುರಂತವಾದ ನಕ್ಷೆಯನ್ನು ನಿರ್ಮಿಸಿರುವನೋ ಆ ದುರಂತವಾದ ನಕ್ಷೆ ಆ ದುರಂತವಾದ ನಕ್ಷೆಯಿಂದ ಗಂಗಾ ಪ್ರವಾಹ ಓಡವನ್ನು ತನಕ ಇಲ್ಲ. ಏ ದುರ್ಧರ, ಅಂತಹ ಒಂದು ಭಯಂಕರವಾದ ಗಂಗಾನದಿಗೆ ನಿನ್ನಂತಹ ಅದೆಷ್ಟೋ ದಕ್ಷ ಬ್ರಹ್ಮರುಗಳು ಕೋಟಿಗಳು ಮುಳುಗಿ ಹಾಳಾಗಿ ಹೋಗಿರುವರು. ಗೌರಿ! ಗೌರಿ ಯಾವತ್ತು ನಿಲ್ಲುಗಣ ಚಲಿಸುತ್ತದೆ. ಗೌರಿ ಯಾವತ್ತು ನಿಲ್ಲುಗಣ ಚಲಿಸುತ್ತದೆ. ಕೋಲ ಚಲಿಸುವುದರಲ್ಲಿ ಪಾಲ್ಗೊಳ್ಳುವೆ ಶಿವನ. ಕೋಲ ಚಲಿಸುವುದರಲ್ಲಿ ಪಾಲ್ಗೊಳ್ಳುವೆ ಶಿವನ. ನೀರವೆಂದೋಡು. ಗೌರಿ! ಭಿಕ್ಷಕರನ್ನು ಕೈ ಹಿಡಿದ ಭಿಕ್ಷುಕಿ ಏನಂತೆ? ಭಿಕ್ಷಕರನ್ನು ಕೈ ಹಿಡಿದ ಭಿಕ್ಷುಕಿ ಭಕ್ತಗಣದಲ್ಲಿ ವಾಸ ಮಾಡುವ ಕಪ್ಪೆಯು ಭಕ್ತಗಂಧವನ್ನು ಬಲ್ಲದೆ ಅವರೇನು ಬಲ್ಲನೋ ಆ ದರಿದ್ರ ಕೆಲಸವನ್ನು ಏ ರಕ್ತರತಿ ಮಾನವನ್ನು ದಕ್ಷ ಜೊತೆಗಿಟ್ಟು ಹಂಬಲಿಸಬೇಡ. ದರಿದ್ರರ ಪುಣ್ಯನಿಧಿ ಆ ಪರೀಕ್ಷೆಗಳು ಯಾವ ಶಿವ ನಮಗೆ ಎರಡಕ್ಷರವನ್ನು ಅಂತ್ಯಕಾಲದಲ್ಲಿ ಉಚ್ಚರಿಸಿ ರಬರವಾದಿ ಕುಂಭಿ ನರಕಗಳಿಂದ ನಿವಾರಿಸಿಕೊಳ್ಳುವರು. ಅಂತಹ ಶಿವನಾಮವೇ ನಿನಗೆ ವಿಷವಾದ ಮೇಲೆ ನಿನಗೆಲ್ಲಿಂದ ಬಂತು ಸುಖ? ಸ್ಥಿರರಾಗು. ನಿನ್ನ ಪತಿ ಪರಶಿವನ ರಕ್ತಧಾರೆ ಆ ಜನಸ ಅವನ ಮಹತ್ತರವಾದ ಕರುಣಗಳೇ ಹೆಜ್ಜೆಕೊಂಡ ಕಠಿಣವಾದ ಮೂಳೆಗಳೇ ಒಟ್ಟು ಅವನ ಕರುಣಗಳೇ ಯಜ್ಞೇಶ್ವರನನ್ನು ಪ್ರತಿಷ್ಠೆ ಮಾಡಿರುವ ಸಮಿತಿಗಳು. ಸಣ್ಣ ಸಣ್ಣ ತೆಲೆಗಳೇ ಸಮಿತಿಗಳು. ಈ ಭೋಜ್ಯಕ್ಕೆ ಕೇಸರಾಶಿಯನ್ನು ಬಳಸಿರುವ ಆಸ್ತಮ ಕೋಟಿ ಯಜ್ಞಕ್ಕೆ ಆವಿರ್ಭಾವವನ್ನು ಮಾಡಿದ ಯಜ್ಞವನ್ನು ನೋಡುವವರೇ ಜೈ ಶಿವಶಂಕರ! ನಿಲ್ಲೋ ನಿಲ್ಲೋ! ನನ್ನ ಮನವು ಮಹಾದೇವನ ಮಹತ್ವಾಕಾಂಕ್ಷೆಯಿಂದ ನಿಶ್ಶಬ್ದವಾಯಿತು.
ಪರಮೇಶ್ವರ, ನಾನಿನ್ನು ಕೈಲಾಸಕ್ಕೆ ಬರಲಾರೆ. ನನ್ನ ಅಪರಾಧವನ್ನು ಮನ್ನಿಸು ದೇವ. ನನ್ನ ಅಪರಾಧವನ್ನು ಮನ್ನಿಸು ದೇವ.
ಓಂ ನಮಃ ಶಿವಾಯ. ಅಮ್ಮ ಅಮ್ಮ ಕೊನೆಗೂ ಆತ್ಮಜ್ಯೋತಿಯಲ್ಲಿ ಬೆಳಗುವುದೇ ತಮಗೆ ಏನೆಂದು ಹೇಳಲಿ. ದಕ್ಷ ನಂದೀಶ ಶಿವಸತ್ಯ ಮತ್ತು ಸತ್ಯ ಇಲ್ಲ. ಸಾಕು ಬಾಯಿ ಮುಚ್ಚು ಗೋಳತಿ. ಗಳನ್ನು ಕಟ್ಟಿ ದಕ್ಷನಲ್ಲಿ ದುರ್ಭೇದವನ್ನು ಬೆಳೆಸಿದ ನಿಘಾತ ವಿಷಯವನ್ನು ಮರೆಮಾಚಿ ಶೃಂಗಾರವಾಗಿ ಕಾಣುವ ಕಾಮಚಂದನಲ್ಲವೇ ನೀನು? ಸಣ್ಣ ಸಣ್ಣ ಮಂಡಲದಲ್ಲಿ ವಾಸಿಸುವ ನಿನಗೆ ಈ ಸುವಿವೇಕದ ವಿಚಾರ. ದಕ್ಷನಂತೆ ರಾಜನು, ಈ ಗುರುವಿನಂತೆ ಭೂಷನು. ಅನ್ನೊಂದು ಹಾಡಾಯಿತು ಅವರೇನು ಕೋಪದಲ್ಲಿ. ನಿನಗಾಗುವುದು ಇನ್ನುಳಿದ ಕಣ್ಣುಗಳಿಗೆ ದೀಕ್ಷೆ. ಪುತ್ರ, ನಿನ್ನನ್ನು ನಿನ್ನ ಶಿವನನ್ನು ಶೀಘ್ರದಲ್ಲಿ ಸಂಧಿಸುವೆನು. ಅಲ್ಲಿ ನಿನಗಾಗುವುದು ಪ್ರಾಯಶ್ಚಿತ್ತ. ಪರಮೇಶ್ವರ, ಆಲಾಹಲದ ಮಡಿಲಿನಿಂದ ಕೂಡಿದ ಮಾರನ ಮಹಾಯಜ್ಞಕ್ಕೆ ಹೋದರೇಕೆ ಸತಿ. ಪತಿಯ ಪ್ರೇಮಕ್ಕಿಂತಲೂ ಹವಿಚಾರದಿಂದ ಕೂಡಿದ ತಂದೆಯ ಪ್ರೇಮವೇ ಹೆಚ್ಚಾಯಿತು. ನನ್ನಲ್ಲಿ ವೈರತ್ವವನ್ನು ಸಾಧಿಸಿದ ದಕ್ಷನು ಮಗಳಲ್ಲಿಯೂ ಸಾಧಿಸಿದರು. ಇದರಿಂದ ಅನೇಕ ಪರಿಕರಗಳನ್ನು ಹೆಚ್ಚಿಸಬೇಕಾಗುತ್ತದೆ. ಪರಮೇಶ್ವರ, ಪರಮೇಶ್ವರ, ಶಿವಶರಣನಿಗೆ ಪರಿಭವವಾಯಿತು. ಏನು? ದಕ್ಷ ಯಜ್ಞದ ಯಜ್ಞ ಸಭೆಯಲ್ಲಿ ಪರಿಭವವಾಗಿದೆ ನಮ್ಮ ಶರಣನಿಗೆ. ಸಂಶಯವೇನು ಪರಮಾತ್ಮ? ಜಗನ್ಮಾತ ಸತಿಯು ಅವನ ತಾಳಲಾರದೆ ಆತ್ಮ
ವೀರಭದ್ರ ಕುಮಾರ ಜಡಾಸಂತದಿಂದ ಉದ್ಭವಿಸಿದ ತೀರ ಕಠೋರವಾದ ಕಬ್ಬಿಣ ರಸದಂತೆ ಉಕ್ಕುತ್ತಿರುವ ನಿನ್ನ ವೀರತ್ವವು ಸಾಧಕವಾಗುವ ಕಾಲವು ಹುಟ್ಟಿದಾಗಲೇ ಸಮೀಪಿಸಿರುವುದು. ಸರ್ವೇಶ್ವರ, ನನಗಿರೋ ಮಾತ್ರವಾದ ಕಾರ್ಯ ಯಾವುದು? ಭಯಂಕರವಾದ ಕಾರ್ಯವನ್ನು ವೀರಭದ್ರ. ಭಯ ಬಲಿಲ್ಲ ಬ್ರಹ್ಮಾಂಡದಲ್ಲಿ ಈ ವೀರಭದ್ರನಿಗೆ ಯಾವ ಮಹಾಪುರುಷನು ತನ್ನ ಶಿವಧರ್ಮವನ್ನು ಸಾರ್ಥಕಪಡಿಸಿಕೊಳ್ಳಲು ಪರಮೇಶ್ವರ ಜಟಾಸೂಟಾದ ಜೈಲಕ್ಕೆ ಬಂದಿರಲು ನನಗೆ ಬರಲಿರುವುದು. ಶಾಂತನಾಗು ವೀರೇಶ. ಕಗ್ಗಲ್ಲಿನಂತೆ ಕಠಿಣವಾದ ನಿನ್ನ ಉಚ್ಚತ್ತರದಲ್ಲಿ ಶಾಂತಿಯನ್ನು ಪ್ರತಿನಿಧಿಗಳು ಸಪ್ತ ಸಮುದ್ರ ಮಧ್ಯದಲ್ಲಿ ಮರೆದೇಳುವ ಜ್ವಾಲಾಮುಖಿಯಂತೆ ರೋಷದಿಂದ ಹರಿದಾಡುತ್ತಿರುವ ನಿನ್ನ ಉಚ್ಚಾಶವನ್ನು ನಿಲ್ಲಿಸು. ಹುಟ್ಟಿನ ಮಧ್ಯದಲ್ಲಿ ಉದ್ಭವಿಸಿ ಕವಲವಿಸಿ ಸೂರ್ಯನ ಪ್ರಕಾಶದಂತೆ ಪ್ರಾರ್ಥಿಸುವ ನಿನ್ನ ಹರಳುವ ಕಿವಿಯ ಗಂಗಳ ಕಾಂತಿಯನ್ನು ತಗ್ಗಿಸು. ಅಭಯಂಕುರ ಪರಮೇಶ್ವರ, ಒರೆ ಬ್ರಹ್ಮಾಂಡ ಕೋಟಿಗಳು ಈ ವೀರಭದ್ರನ ನೋಟದಿಂದ ಮಹೇಂದ್ರನು ಅನುರಾಮದ ಮೇಲೆ ದಶರಥ ಸಾಯುತ್ತಾರೆ. ಭಕ್ತನಾಗು ವೀರಭದ್ರ. ಕುಂಬಾರನ ಕುಲಾರದಲ್ಲಿ ಶೋಭಿತವಾದ ಅನೇಕ ಕುಂಭಗಳನ್ನು ಆವಿಯಿಂದ ಸುಟ್ಟು ಹೋಮದಿಂದ ಹವನು ಪಡೆದಂತೆ ಮಹೇಂದ್ರ ದೇವತೆಗಳು ಭಕ್ತಿಹೀನರಲ್ಲ. ದುರ್ಗತಿ ದಾರಿದ ಬಂದಿತಿ ದುರ್ಬೇದ ಸ್ವಾಮಿಯೇ ಸರಳ ಭಕ್ತರಿಂದಕ್ಕೆ ಮರಣ ಬಿತ್ತು ನಿನ್ನ ಪರಾಕ್ರಮಕ್ಕೆ ಭಂಗವಿಲ್ಲ ಕುಮಾರ. ಅವರ ಹೆಸರನ್ನು ಉಚ್ಚರಿಸಬಾರದು. ನಿನಗೆ ಬಂದರೆ ಅವರ ಮನೆಯ ಮಹಾಪರಾಕ್ರಮವನ್ನು ದಾಟಿ ನಿರ್ಜರಿಸಲಾಗುತ್ತದೆ. ವೃಂದವನ್ನು ಕತ್ತರಿಸಿ ಬಾಯಿ ಕಡಿಮೆಯಾಗುವುದು ಅವರ ಕೋಪದಲ್ಲಿ ದೈವಬೇಕಾಗುತ್ತದೆ. ಓ ಎಂಬಾದಿ ಅಪರಾಧವನ್ನು ಕಕ್ಷಪತಿ ಎಂದು ಕರೆಯುವರು. ದಕ್ಷಿಣ ಅಂತ ಹೊರ ಸಾಯಿ ದಕ್ಷನನ್ನು ಹಲ್ಲಗಲಿಗಾದ ವೀರೇಶ. ಅವನು ಅಪ್ರತಿಮ ಪರಾಕ್ರಮಿ. ಬಲ್ಲಿದನಾದ ಪ್ರಭುದೇವರಿಂದ ಕೂಡಿ ನನ್ನನ್ನು ಪ್ರತಿಭಟಿಸಲು ಮಹಾಯಜ್ಞವನ್ನು ಹೂಡಿದನು. ಸರ್ವೇಶ್ವರ, ಆ ದಕ್ಷ ವಿನಾಶಕವನ್ನು ಪಡೆದು ಕೊಡಿ. ಆಗಲಿ, ವಿಜಯೀಭವ. ನಂದೀಶ್ವರ, ಒಂದು ಕುಮಾರನಿಗೆ ಸಹಾಯಕನಾಗ. ಅಲ್ಲಿ ನೋಡಿದರೆ ನಂದೀಶ್ವರ ದೂರಕ್ಕೆ ನೇತ್ರವಾಗಿ ಪ್ರತಿನಿಧಿಸುತ್ತೆ ಆ ದಕ್ಷಲೋಕ. ಅಡೆ ಶಿವಾನಂದರಿಂದ ಆ ದಕ್ಷಲೋಕಕ್ಕೆ ದಕ್ಷಗಳನ್ನು ಪ್ರತಿನಿಧಿಸ.
ಹೇಗೆ ಸುರೇಖರ ವಿಚಾರ ಸಾಕು ಮಾಡುವಂತೆ ದಕ್ಷ ಬ್ರಹ್ಮ. ದಿಕ್ತಕ್ಷಕ ಅದ್ಯಾವ ನಿಷ್ಠುರದ ಮಾತು ನಿನ್ನದು? ನಿಷ್ಠೂರವೇನು ದಕ್ಷ ಬ್ರಹ್ಮ? ತಾಯಿಯೇ ಗೌರಿ, ತಂದೆಯೇ ಪರಮ, ಇವರಿಂದ ಹೆಚ್ಚಿನಿಂದಾಸ್ಪದವಾದ ಯಜ್ಞಕ್ಕೆ ಸಂಶಯವೇನು? ತಾಯಿಯು ಸತ್ತಳು, ತಂದೆಯು ಸಮಾಧಿಯಲ್ಲಿ ನಿಂತಿರುವನು. ನಾವು ಸತ್ಯದಲ್ಲಿ ವಿನಾಶವನ್ನು ಕಲ್ಪಿಸುವ ಜ್ಞಾನಿ ದಕ್ಷ ಬ್ರಹ್ಮ. ಮರವನ್ನು ಕಡಿದು ರೆಂಬೆಯ ಮೇಲೆ ಇಡುವುದನ್ನು ತಿಳಿಯದೆ ಮರದಡಿಯಲ್ಲಿ ನಿಂತ ವಿವೇಕಿ ಆಗಬೇಡ. ಈಶ್ವರ ಸಭೆಯಲ್ಲಿ ವಿಭಾಗವಾಗಿ ನೋಡಿದ ನಿನಗೆಲ್ಲವೋ ಈ ದಕ್ಷ ಸ್ಥಾನ. ಮೃಗೋ ಸಾಕು ಬಾಳು ಮುಚ್ಚು. ಗರ್ವದಿಂದ ಮೆರೆಯುತ್ತಿರುವ ನಿನ್ನ ಪ್ರಾಯಶ್ಚಿತ್ತವೋ ಮುಂದೆ ಗೊತ್ತಾಗುವುದು. ನಿನ್ನನ್ನು ಅವರಿಂದ ಅಟ್ಟಕ್ಕೋ ಮೃಗ ಮೃತ್ಯುಂಜಯನ ಭಕ್ತರೊಡನೆ ಅಮಂಗಲದ ಮಾತನಾಡುವ. ನೀನು ಮಾತನಾಡಲು ಸಹಾಯಕವಾಗುವ ನಿನ್ನ ದಂತಗಳಿಗೆ ನಂದೀಶ, ದಕ್ಷ ಪೂಜನೆಯನ್ನು ದಾಟಿಸಲು ನಂದೀಶ, ಇದು ನಿನ್ನನ್ನು ನಿನ್ನ ಶುಭ ಗಣಗಳನ್ನು ಯಜ್ಞಕ್ಕೆ ಹವಿರ್ಭಾಗವನ್ನಾಗಿ ಮಾಡಿದ ಧರ್ಮವನ್ನು ಧಿಕ್ಕರಿಸಿ ನಾಸಿಕ ಭೂಮಿಯಲ್ಲಿ ಬೆಳೆಯುತ್ತಿರುವ ನಿನ್ನ ಬೇರೆ ಕಿತ್ತೊಗೆಯಲ್ಲಿ ಬಂದಿರುವ ಈ ವೀರಾಗ್ನಿಗೆ ಎಷ್ಟು ಅಭಿಪ್ರಾಯವನ್ನು ಒಪ್ಪಿಸಿ ಕ್ಷಮೆ ಬೇಡುವೆ ಅಥವಾ ನೀವೇ? ಬಲೆ ವೀರಭದ್ರ, ವೀರಾಗ್ನಿ ಎಂಬುದು ನಿನ್ನ ಪೂರ್ವ ಸತ್ತುಗಳಿಂದಲೇ ವ್ಯಕ್ತವಾಗುತ್ತಿರುವುದು. ಭಿಕ್ಷಕನಂತೆ ಬಂದು ಭಿಕ್ಷಕನಂತೆ ಬಂದು ನಾಡಿಯಂತೆ ಚೆಂದಾಡುತ್ತಿರುವ ನಿನ್ನ ನಾಡಿಯನ್ನು ವೀರೇಶ, ದುಷ್ಟರನ್ನು ನಿಗ್ರಹಿಸಿ ಶಿಷ್ಟರನ್ನು ಪರಿಪಾಲಿಸಲು ಸ್ವೇಚ್ಛಾಚಾರ ಈ ಕಾಲರುದ್ರ ಪುತ್ರನಿಗೆ ನಿನ್ನಂತ ಧರ್ಮದ್ರೋಹಿಗಳ ಅಗತ್ಯವಿಲ್ಲ. ನನ್ನ ನಾಡಿಯ ಸೇವಕರು ನಿನ್ನ ಮುಂದೆ ಚಂಡಾಲವನ್ನು ಬಿಡಿಸು. ವೀರಭದ್ರ, ಕಾಲರುದ್ರನನ್ನು ಯಜ್ಞದ ಗುರಿಯಂತೆ ಕರ್ಪೂರದ ಗೊಂಡೆಯಂತೆ ಮಾಡಿರುವ ಈ ಯಜ್ಞ ಭೂಮಿಗೆ ನಿನ್ನ ಅವಿರ್ಭಾವವನ್ನಾಗಿ ಮಾಡಿಬಿಡುವೆನು. ದಕ್ಷ, ಉಳಿಯುವುದು ಅಳಿಯುವುದು ಕರ್ತವ್ಯದ ಕೊನೆಯಲ್ಲಿ ಗರ್ಭತೆಯನ್ನು ನಿಂತಿಸಿದ ದ್ರೋಹಿ ಎಚ್ಚರನಾಗಿ ಹಿಂದಿರುಗು. ಯಾವ ದೈವವಾದ ಪರಿಮಳ ಪ್ರಕ್ರಿಯೆ ಪ್ರಚರಿಸುವ ಬೆಂಗಳಂತೆ ಈ ಕಾಲರುದ್ರ ಕಡೆಗೆ ಬಲಿಯಾಗುವೆ ನಿನ್ನ ಪ್ರಾಯಶ್ಚಿತ್ತ. ವೀರೇಶ, ಏ ನನ್ನ ಕೋಪಾಗ್ನಿಗೆ ಹೇಳ ನಿನ್ನ ಸಾಹಸಕ್ಕೆ ಮೆಚ್ಚಿದನು. ನಿನ್ನ ಹಬ್ಬುರವಾದ ವಾಯುವಿಗೆ ಬಲಿಯಾದ ದಕ್ಷ ಬ್ರಹ್ಮನ ಶಿರಸ್ಸಲ್ಲಿ ಸರ್ವೇಶ್ವರ, ನನ್ನ 32 ಆಯಕ್ಕೆ ಸಿದ್ಧಿಸ ದಕ್ಷ ಬ್ರಹ್ಮಗುಂಡವು ಯಜ್ಞಕುಂಡಕ್ಕೆ ಆಹುತಿ ಆಯಿತು ದೇವ, ಆಹುತಿ ಆಯಿತು. ನಿನ್ನ ಪರಾಕ್ರಮಕ್ಕೆ ಮೆಚ್ಚಿದನು ಕುಮಾರ. ಯಜ್ಞದ ಪೂರ್ಣಾವಧಿಗಾಗಿ ತಂದು ಕಟ್ಟಿರುವ ಮೇಷದ ರಾಶಿಯನ್ನು ಕಡಿದು ತಂದು ಈ ದಕ್ಷ ಬ್ರಹ್ಮನ ಶಿರಸ್ಸಿಗೆ ಜೋಡಿಸಿ ಪ್ರತಿದಾಪಿಸುವ ಬ್ರಹ್ಮದೇವ.
ಹೇ ದಯಾಮಯನಾದ ಶಂಕರ, ಯಜ್ಞವೆಂಬ ದುಷ್ಕಾರ್ಯವನ್ನು ಮಾಡಿದ ನನ್ನ ಅಪರಾಧವನ್ನು ಮನ್ನಿಸಿ ನನಗೆ ಪುನರ್ಜನ್ಮ ನೀಡಬೇಕೆಂದು ಬೇಡಿಕೊಳ್ಳುವೆ. ವಿಷ್ಣು ಬ್ರಹ್ಮದೇವರಿಗೆ ನಿಮಗೆ ಭಯವನ್ನು ಇದ್ದಿರಬೇಕು. ನೀವು ಸತ್ಯಾಗಿ ದಕ್ಷ ಬ್ರಹ್ಮ, ನೀನು ಪುನರ್ಜೀವ ಹೊಂದಿದನಾದರೂ ನನ್ನ ಭಕ್ತರ ಗಟ್ಟಿಯಲ್ಲಿ ಮೆರೆದು ವಿಖ್ಯಾತನಾದ. ಹೇ ಜಗದೀಶ್ವರ, ಪಾದದಲ್ಲಿ ಕಣ್ಣನ್ನು ಹೊಂದಿ ನಾನೇ ಸರ್ವೇಶ್ವರನೆಂದು ಬೆಳೆದೆ. ಪರಮಾತ್ಮ, ಜಗವನ್ನು ಬರೆಯುವ ಪರಮಾತ್ಮನೆಂದು ತಿಳಿಯದೆ ನಾನು ತಪ್ಪನ್ನು ಮಾಡಿದೆ. ನನ್ನನ್ನು ಕ್ಷಮಿಸು ಪರಮಾತ್ಮ. ಋಷಿ, ಇನ್ನು ಮೇಲಾದರೂ ಯತೀಶ್ವರನಾದವನು ರಾಜನ ಗುಣಗಳಿಂದ ಮೆರೆಯಬಾರದನ್ನು ಅರಿತು ಶ್ರುತಿಯಾಗಬಾರದು. ಜಗದೀಶ್ವರ, ಸಪ್ತಕೋಟಿ ದೇವತೆಗಳಿಂದ ಕೂಡಿದ ಈ ಶಿವನಂದಕವಾದ ದಕ್ಷಯಜ್ಞವನ್ನು ನಾಶ ಮಾಡಿದ ನೀನೇ ಪಶುಪತಿ ಎಂಬ ದಿವ್ಯ ಮಗಧ್ವಂಸಿ ಎಂಬ ನಾಮ ಹೊಂದಿ ನಮ್ಮೆಲ್ಲರನ್ನು ಕಾಪಾಡುದೇವ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಬನ್ನಿ ಎಲ್ಲರೂ ಭವೇದ ಸಾರ ಪರಶಿವನಿಗೆ, ವಿಷ್ಣುವಿಗೆ, ಬ್ರಹ್ಮನಿಗೆ, ಶ್ರೀ ವೆಂಕಟರಮಣ ಸ್ವಾಮಿ ಕಿ, ಶ್ರೀ ವೆಂಕಟರಮಣ ಸ್ವಾಮಿ ಕಿ, ಶ್ರೀ ವೆಂಕಟರಮಣ ಸ್ವಾಮಿ ಕಿ. ಶ್ರೀಮದ್ರಮಾರಮಣ ಗೋವಿಂದ, ಆಂಜನೇಯ ಗೋವಿಂದ, ಶ್ರೀರಾಮಚಂದ್ರಾಂಜನೇಯನ ಪಾದಕ್ಕೆ ಗೋವಿಂದ, ಗೋಳಕುಂಡಲವಾಳ ತಿಮ್ಮಪ್ಪನ ಪಾದಕ್ಕೆ ಗೋವಿಂದ, ನವಮಾರಿ ನಾರಾಯಣನ ಪಾದಕ್ಕೆ ಗೋವಿಂದ, ಲಕ್ಷ್ಮೀನಾರಾಯಣನ ಪಾದಕ್ಕೆ ಗೋವಿಂದ, ಲಕ್ಷ್ಮೀ ನರಸಿಂಹನ ಪಾದಕ್ಕೆ ಗೋವಿಂದ, ಗೋವಿಂದ ನೋಡಬಾಳು ಬಂಗಾರವಾಗಲಿ ಗೋವಿಂದ. ಹರೇ ನಮೋ ಪಾರ್ವತೀಪದೇ, ಹರ ಹರ ಮಹದೇವ್. ಮತ್ತೊಮ್ಮೆ ಅತಿ ಶೀಘ್ರದಲ್ಲೇ ಮೋಸ್ಟ್ಲಿ ಮೈಸೂರಲ್ಲಿ ನೆರವೇರಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನನಗೂ ಆಸೆ ಇದೆ ಈ ನಾಟಕವನ್ನು ಪುರುಷೋತ್ತಮರ ನಾಯಕತ್ವದಲ್ಲಿ ಮೈಸೂರು ನಗರದಲ್ಲಿ ಪ್ರದರ್ಶನ ಮಾಡಿದ್ರೆ ಚಂದ, ಅತಿ ಎತ್ತರದಲ್ಲಿ ಆಗತ್ತೆ ಅಂತ ನಮ್ಮೆಲ್ಲರ ಆಸೆ. ಬಹಳ ಉತ್ತಮವಾಗಿ ಮೂಡಿ ಬಂತು. ಕಲಾವಿದರ ಪರಿಶ್ರಮ, ನಿರ್ದೇಶಕರ ಪರಿಶ್ರಮ ಬಹಳ ಚೆನ್ನಾಗಿದೆ. ಅದಕ್ಕೆ ಸಂಗೀತವನ್ನು ಕೂಡ ಬಹಳ ಅದ್ಭುತವಾಗಿ ನೀಡಿದ್ದಾರೆ ನಮ್ಮ
ಸಜ್ಜೆಯವರು, ಷಣ್ಮುಖ ಸಜ್ಜೆಯವರಿಗೆ ಈ ತಂಡ ಈ ಮೆರುಗನ್ನು ಮತ್ತೆ ಮೈಸೂರಿನ ಅರಮನೆಯ ಮುಂದೆ ಮೂಡಿಸಿದೆ ಅಂತ ಕೋರ್ಕೊತೀನಿ ಭಗವಂತ. ಪ್ರಶಸ್ತಿ ಪತ್ರ ಇಲ್ಲಪ್ಪ. ಎಲ್ಲ ಕಲಾವಿದರು ವೇದಿಕೆ ಆಗಮಿಸಿ. ಪ್ರಭು ಭಯಂಕರ ಪ್ರಭು ದಯಮಾಡಿ ಇಲ್ಲೇ ಇರಬೇಕು. ಪ್ರಶಸ್ತಿ ಸೇರಿಸ್ಕೊಂಡು ಹೋಗ್ಬೇಕು. ಬನ್ನಿ ಕೊಡಿ ಕೊಡ್ರಪ್ಪ. ಹಾ, ಎಲ್ಲರೂ ದಯಮಾಡಿ ವೇದಿಕೆ ಕರೆಕ್ಟಾಗಿ ಕುತ್ಕೋಬೇಕು. ಸೇರಕಪ್ಪ ಸೇರ ಬನ್ನಿ. ಎಲ್ಲ ಪಾತ್ರದ ವೇದಿಕೆ ಆಗಮಿಸಿಬಿಟ್ಟ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ವಸುಂಧರಾ ಚಂದ್ರರಾಮ ಎಲ್ಲ ಬನ್ನಿ ದಯಮಾಡಿ. ಈ ನಾಟಕ ನಿರ್ದೇಶಕರಾದ ಕೃಷ್ಣರಾಜರಾವ್ ಸರ್ ಅವರು ವೇದಿಕೆ ಬರಬೇಕು. ವಾದ್ಯಗೋಷ್ಠಿ ಷಣ್ಮುಖ ನಾಗೇಂದ್ರನವರು, ರಿದಾಂಪರ್ ಅವರು ಕೂಡ ವೇದಿಕೆ ಕೊಡಬೇಕಾಗಿ ವಿನಂತಿ. ಇದೇ ನಾಟಕವನ್ನ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಮತ್ತೊಂದ್ಸರಿ ಮಂಡ್ಯದಲ್ಲಿ ಆಡಬೇಕು ಅಂತ ಕೇಳ್ಕೊತಾ ಇದೀವಿ. 5ನೇ ತಾರೀಕು ಅವಕಾಶ ಕೊಡ್ತೀವಿ. ಆಡಂಗಿರೋ 5 ತಾರೀಕು ಪ್ರೇಕ್ಷಕರ ಒತ್ತಾಯ ಮೇರೆಗೆ ಆಡಿ, ಏನಿಲ್ಲ ಚೇತನ ಪೂರ್ಣ ಉಚಿತವಾಗಿ ವ್ಯವಸ್ಥೆ ಮಾಡ್ತಾರೆ. ಖಂಡಿತವಾಗಿ ಉಚಿತವಾಗಿ ನನ್ನ ಕಡೆಯಿಂದ ಕಲಾವಿದರು ಕೊಡ್ತೀನಿ. ಮಿಕ್ಕಿದ್ದೆಲ್ಲ ವೆಚ್ಚವನ್ನು ಭರಿಸಿ ನಾಟಕ ಆಡಿ ತಲೆಗೆಡಿಸ್ಕೊಬೇಡಿ. ಖಂಡಿತ ಯೂಸ್ ಮಾಡ್ತೀನಿ. ಮಾಸ್ಟರ್ ಕೂಡ ಉಚಿತವಾಗಿ ಬಂದು ನಡೆಸ್ಕೊಡ್ತಾರೆ. ತಲೆಗೆಡಿಸ್ಕೊಬೇಡಿ. 5ನೇ ತಾರೀಕು ಮತ್ತೊಮ್ಮೆ ಪ್ರೇಕ್ಷಕರ ಒತ್ತಾಯ ಮೇರೆಗೆ ಆಡಬೇಕು. ಪುರುಷೋತ್ತಮ ಅವರು ಡಾಕ್ಟರ್ ಎ ವಿ ಉಮೇಶ್ವರ್ ಅವರು ಮತ್ತು ಸೆಕ್ರೆಟರಿ ಆದಂತ ಸಿದ್ದಿಂಗಣ್ಣ ಅವರು ನಡೆಸಿಕೊಡಬೇಕಾಗಿದೆ. ಪ್ರಶಸ್ತಿ ಪತ್ರ ಕೊಟ್ಟು ಮತ್ತು ಒಂದು ಪುಟ್ಟ ಉಡುಗೊರೆಯನ್ನು ಕೊಟ್ಟು ಸನ್ಮಾನಿಸಲಾಗ್ತಾ ಇದೆ. ಇಂದು ಪಾತ್ರ ಪ್ರಪ್ರಥಮ ಬಾರಿಗೆ ದಕ್ಷಿಣ ಪಾತ್ರ ಮಾಡಿದ ಪುರುಷೋತ್ತಮ ಇದೆ ಮೊದಲನೇ ಬಾರಿ. ಈಶ್ವರ ಪಾತ್ರ ಮಾಡಿದವರು ಮಹೇಶ್ ಹೊಳ್ಳಕರ ಮೊದಲನೇ ಬಾರಿ. ಇನ್ನು ಉಳಿದ ಎಲ್ಲ ಕಲಾವಿದರು ಮತ್ತೆ ಜಾಲ ಪ್ರಮಾಣ ಕೂಡ ಇದೆ ಫಸ್ಟ್ ಮೊದಲನೇ ಬಾರಿ. ನಾಲ್ವರು ಕೂಡ ಮೊದಲನೇ ಬಾರಿ. ವಿಷ್ಣು ಅವರು ಆಲ್ರೆಡಿ ಕೃಷ್ಣ ಬಣ್ಣ ಹಾಕಿದ್ಮೇಲೆ ಅದು ಮುಗಿತಿದೆ ಇರಲಿ. ವಿಷ್ಣು ಅವರು ಕೂಡ ಮೊದಲನೇ ಬಾರಿ. ಬ್ರಹ್ಮ 3ನೇ ಬಾರಿ. ಭಯಂಕರ ಮೃಗ 5ನೇ ಬಾರಿ. ಜಾಸ್ತಿ ಆಗ್ಬಿಟ್ಟಾಗ ಪ್ರತಿ ನಾಟಕ ನಂದೀಶ್ವರ ಅವರೇ. ಈ ನಾಟಕದಲ್ಲಿ ಏನೇ ಲೋಪದೋಷಗಳ ಕ್ರಮದಲ್ಲಿ ಅಂಶಕ್ಷೀರ ನ್ಯಾಯದಿಂದ ಮನ್ನಿಸಿ ಈ ಕಲಾವಿದರನ್ನ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಮತ್ತೊಮ್ಮೆ ಆಡಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ನಾವು ಕೂಡ 5 ತಾರೀಕು ನಾಟಕ ಆಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ವೇದಿಕೆ ಮುಖಾಂತರ. ನಗ್ಬಾರ್ದು. ದೇವರ ಪಾತ್ರ ಬಣ್ಣ ಹಾಕೊಂಡಿದ್ದೀವಿ, ತಥಾಸ್ತು ಅಂತ ಹೇಳ್ಬೇಕು. ನನ್ನ ಕಡೆಯಿಂದ ಕಲಾಮಂದ ಉಚಿತವಾಗಿ ಕೊಡಿಸ್ಕೊಡ್ತೀನಿ. ಕೃಷ್ಣರಾಜ ಸರ್ ಕೂಡ ಉಚಿತವಾಗಿ ನುಡಿಸ್ಕೊಡ್ತಾರೆ, ಭಯ ಇಲ್ಲ. ಎಲ್ಲರಿಗೂ ಧನ್ಯವಾದಗಳು. ಈ ನಾಟಕದ ರೀತಿ ಬಸವರಾಜ ಕೂಡ ವೇದಿಕೆ ಬಂದಿಲ್ಲ. ದಯಮಾಡಿ ಇದ್ರೆ ಬಸವರಾಜ ಮತ್ತೆ ಜವರೇಗೌಡರು ವೇದಿಕೆ ಕೊಡಬೇಕು.